ಹಾಯ್ ಫ್ರೆಂಡ್ಸ್, ನೀವು ರೆಗ್ಯುಲರ್ ಆಗಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋರಾದರೆ ಆರ್ಯನ್ ಕೆಲ್ವಿನ್ ಅಂತ ಒಬ್ಬ ಈ ವ್ಯಕ್ತಿ ಬಗ್ಗೆ ಗೊತ್ತಿರುತ್ತೆ ನಿಮಗೆ. ಸೊ ಇವನು ಬಂದುಬಿಟ್ಟು ಫೇಮಸ್ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರು. ಇವನು ಕಾಮಿಡಿ ವಿಡಿಯೋ ಮಾಡ್ತಿರ್ತಾನೆ ಇನ್ಸ್ಟಾಗ್ರಾಮಲ್ಲಿ. ಸೊ ಕಾಮಿಡಿ ವಿಡಿಯೋ ಅಂದರೆ ನಾರ್ಮಲ್ ಕಾಮಿಡಿ ವಿಡಿಯೋ ಅಲ್ಲ, ಅವನದೇ ಒಂದು ಸ್ವಂತ ಸ್ಟೈಲ್ ಇರುತ್ತೆ, ಆ ಥರ ವಿಡಿಯೋ ಮಾಡ್ತಾನೆ. ಸೊ ಅದು ಎಲ್ಲ ಜನರಿಗೂ ಇಷ್ಟ ಆಗುತ್ತೆ, ಆ ಥರ ವಿಡಿಯೋ ಮಾಡ್ತಾನೆ ಅವನು ರೀಸೆಂಟಾಗಿ ಒಂದು ಪೋಸ್ಟ್ ಬಿಡ್ತಾನೆ. ಸೊ ಅದರಲ್ಲಿ ಅವನ ಅಕೌಂಟ್ ರೀಚ್ ಬಂದುಬಿಟ್ಟು 2 ಬಿಲಿಯನ್, ನಾಟ್ ಬಿಲಿಯನ್, ಬಿಲಿಯನ್ ರೀಚ್ ಇದೆ. ಸೊ ಈ ಥರ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಅಲ್ಲಿ ಯಾರಿಗೂ ಬಂದೇ ಇಲ್ಲ ಅನಿಸುತ್ತೆ. ಸೊ ಅವನಿಗೆ ಬಂದಿದೆ, ಆ ಥರ ಬಂದಿದೆ. ಸೊ ನಾನು ಯಾಕೆ ಅವನ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಯಾರಾದರೂ ಅವ್ರ ರೀಲ್ಸಲ್ಲಿ ಅವನದು ಟ್ಯಾಗ್ ಬಳಸಿದರೆ, ಇಲ್ಲಾಂದರೆ ಅವ್ನ ನೇಮ್ ತೊಗೊಂಡ್ರೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗುತ್ತೆ, ಮಿಲಿಯನ್ ಗಟ್ಟಲೆ ಲೈಕ್ಸ್ ಬರುತ್ತೆ. ಸೊ ಅದಕ್ಕೆ ನಾನು ಆ ಥರ ಅದಕ್ಕಾಗಿ ಮಾಡ್ತಾ ಇಲ್ಲ. ಸೊ ಅವನು ಏನಂದರೆ ಕಡು ಬಡತನದಿಂದ ಬಂದಿರ್ತಾನೆ, ಜಾರ್ಖಂಡ್ಗೆ ಸೇರಿರ್ತಾನೆ ಅವನು, ಕಡು ಬಡತನದಿಂದ ಬಂದಿರ್ತಾನೆ. ಸೊ 3 ವರ್ಷ 4 ವರ್ಷದಿಂದ ವಿಡಿಯೋ ಮಾಡ್ತಾನೆ. ಸೊ ಆದರೂ ಕ್ಲಿಕ್ ಆಗಲ್ಲ. ಜನರೆಲ್ಲರೂ ಏನಪ್ಪ ಇವನು ಈ ಥರ ಮಾಡ್ತಾನೆ, ಏನೋ ಫಾಲ್ತು ವಿಡಿಯೋ ಮಾಡ್ತಾನೆ ಅಥವಾ ಆ ಥರ ಅನ್ಕೊಂಡಿರ್ತಾರೆ. ಸೊ ಅವನು ತನ್ನ ವಿಡಿಯೋ ಮಾಡೋದು ಬಿಡಲ್ಲ, ತನ್ನ ಸ್ಕಿಲ್ ಏನಿದೆ ಅದರಲ್ಲಿ ಇನ್ವೆಸ್ಟ್ ಮಾಡ್ತಾನೆ, ಆ ಥರ ವಿಡಿಯೋ ಮಾಡ್ತಾ ಹೋಗ್ತಾನೆ. ಸೊ ಈಗ ರೀಸೆಂಟಾಗಿ ಒಂದು 8 ಮಂತ್ಸ್ ಆಯಿತು. ಸೊ ಅವನ ಅಕೌಂಟ್ ಫುಲ್ಲು ಟ್ರೆಂಡಿಂಗಲ್ಲಿದೆ. ಸೊ ರೀಸೆಂಟಾಗಿ ಒಂದು ಕಾರ್ನು ಪರ್ಚೇಸ್ ಮಾಡ್ತಾನೆ, ಮಹೇಂದ್ರ ಸ್ಕಾರ್ಪಿಯೋ S11 ಏನಿದೆ ಅದು. ಆ ಕಾರ್ ವ್ಯಾಲ್ಯೂ ಬಂದ್ಬಿಟ್ಟು 20 ರಿಂದ 25 ಲಕ್ಷ. ಸೊ ಅವನು ಯಾವುದೋ ಒಂದು ನಾರ್ಮಲ್ ಜಾಬ್ ಮಾಡ್ತಾ ಇದ್ರೆ ಖರೀದಿ ಮಾಡೋದು ಆಗ್ತಾ ಇದ್ದಿಲ್ಲ. ನಾರ್ಮಲ್ ಆಗಿ ಅವನು ತನ್ನ ಟ್ಯಾಲೆಂಟ್ನ ಬಿಟ್ಟು ಬೇರೆ ಯಾವುದಾದ್ರೂ ಒಂದು ಕೆಲಸ ಮಾಡ್ತಾ ಇದ್ರೆ ಅವನು ಆ ಕಾರ್ ಟೈರ್ನು ಪರ್ಚೇಸ್ ಮಾಡೋದಾಗ್ತಾ ಇದ್ದಿಲ್ಲ. ಸೊ ಅದಕ್ಕಾಗಿ ಫ್ರೆಂಡ್ಸ್, ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆಯಲ್ಲ ಅದನ್ನು ಮೇನ್ ಆ ಟ್ಯಾಲೆಂಟ್ಗೆ ಇನ್ವೆಸ್ಟ್ ಮಾಡಿ, ಅದರಲ್ಲಿ ಸ್ಕಿಲ್ ಅಪ್ಲೋಡ್ ಮಾಡಿ, ಅದರಲ್ಲಿ ಸ್ವಲ್ಪ ಮುಂದೆ ಬರೋಕ್ಕೆ ಟ್ರೈ ಮಾಡಿ ಅಂತ ಹೇಳೋದಷ್ಟೇ. ಹಾಗೆ ಈ ವಿಡಿಯೋ ವೈರಲ್ ಆಗ್ತಾ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ಗೆ ಮಿಲಿಯನ್ ವ್ಯೂಸ್ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಲಕ್ಷದಲ್ಲಿ ವ್ಯೂಸ್ ಬಂದ್ರೂ ಪರವಾಗಿಲ್ಲ, ವಿಡಿಯೋ ಮಾಡೋದಕ್ಕೂ ಸಾರ್ಥಕ.